ನಮಸ್ಕಾರ. ನಾನಿದಿನ ಉತ್ತರ ಕರ್ನಾಟಕ ಶೈಲಿಯ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸರಳವಾಗಿ ಮಾಡುವಂಥದ್ದು, ಹಾಗೆ ತುಂಬ ಟೇಸ್ಟ್ ಇರುತ್ತೆ. ಇದು ಹೇಗೆ ಮಾಡೋದು ಅಂತ ಶ್ರೀಮತಿ ರಾಜೇಶ್ವರಿ ತಿಪ್ಪೇಸ್ವಾಮಿಯವರು ವಿಡಿಯೋ ಮೂಲಕ ತೋರಿಸ್ತಾರೆ. ಬನ್ನಿ ನೋಡೋಣ. ನೀವು ಇವತ್ತು ಮಾವಿನಕಾಯಿದೇನೋ ಸ್ಪೆಷಲ್ ಮಾಡ್ತೀನಿ ಅಂದರೆ ಏನದು? ಮಾವಿನಕಾಯಿ ಚಟ್ನಿ ರೀ. ಚಟ್ನಿ? ಹಾಂ, ಅದು ಹೇಗೆ ಮಾಡೋದು? ಈಗ ಮಾವಿನಕಾಯಿ ಹೆಚ್ಚದ್ರಿ ಸಣ್ಣಗೆ. ಹಾಂ, ಹೆಚ್ಚಿ ಅದಕ್ಕೆ ಉಪ್ಪು, ಖಾರ, ಇದು ಸಾಸಿವೆ ಪುಡಿ ರೀ, ಮತ್ತೆ ಮೆಂತ್ಯ ಪುಡಿ, ಬೆಳ್ಳುಳ್ಳಿ, ಖಾರ, ಎಣ್ಣೆ, ರುಚಿಗೆ ಉಪ್ಪು. ಹಾಂ, ಹೌದು. ಇದಕ್ಕೆ ಯಾವ ಥರ ಮಾವಿನಕಾಯಿ ಬೇಕು? ಹುಳಿ ಮಾವಿನಕಾಯಿ ಬೇಕ್ರಿ. ಹಾಂ, ಆಮೇಲೆ ಬಲ್ತಿರ್ಬೇಕಾ? ಬಲ್ತಿರ್ಬೇಕು, ಒಳಗೆ ಬೀಜ ಬಲ್ತಿರ್ಬೇಕು. ಅಂದರೆ ಗೊರಟಾಗಿರ್ಬೇಕು. ಗೊರಟಾಗಿರ್ಬೇಕು. ಅಂದ್ರೆ ಸಾಮಾನ್ಯ ಬೆಳೆದಿದೆ ಅದು, ಹಂಗ ಅವಾಗಲೇ ತಿನ್ಬೇಕ್ರಿ, ಬಾಳ ದಿವಸ ಇಡಬಾರ್ದು. ಅಚ್ಚ ಹಾಕಕ್ ಬರ್ತದ್ರಿ ಚಟ್ನಿನು, ಅವಾಗಿಂದ ಅವಾಗಲೇ ತಿನ್ಬೇಕು. ಒಂದು ವಾರ ತಟ್ಟಿಗೆಲ್ಲ ಕಡಿಮೆ ಮಾಡ್ಬೇಕು. ಈಗ ಹೊರಟು ಬಂದಿದ್ ಮಾವಿನಕಾಯಿ ಆದ್ರೆ ಎಷ್ಟು ದಿವಸ ಬರುತ್ತೆ? ಒಂದ್ ವರ್ಷ ಇಡ್ರಿ ನೀವು. ಅದನ್ನ ಹೆಚ್ಚದ ಹೆಂಗೆ? ಅದ ಕಡೆಯದಿರ್ತೈತ್ರಿ, ಮಾವಿನಕಾಯಿ ಕಡೆಯದಿರ್ತೈತೆ ಸರ್. ಅದನ್ನ ತಂಡ ಹಚ್ಚೋದು. ನಿಮ್ಮಲ್ಲೂ ಇದೆಯಾ ಅದು? ನಮ್ಮಲ್ಲೇ ಐತ್ರಿ. ಹೌದಾ? ಹಾ, ಸರಿ. ಈಗ ಮಾಡಿ ತೋರಿಸ್ತೀರಾ ಹೇಗೆ ಅಂತ? ಆಯ್ತು. ಈಗ ಮಾವಿನಕಾಯಿ ಹಚ್ಚೋದ್ರಿ. ಇದು ಸ್ವಲ್ಪ ಬಲ್ತಿದೆ ಅಲ್ಲ, ಪರವಾಗಿಲ್ಲ. ಅದು ಇನ್ನೂ ಬಲಿಬೇಕಾ? ಇನ್ನ ಬಲಿಬೇಕ್ರಿ. ಹಾ, ಅಂದ್ರೆ ನೀವು ಇದ್ರಲ್ಲಿ ವೇಸ್ಟ್ ಅಂತ ಯಾವ್ದು ಹಾಕಲ್ಲ? ಏನಿಲ್ಲ. ಎಲ್ಲ ಗೊರಟು ಸಮೇತ. ಒಳಗ್ ಬೀಜ ಅಷ್ಟೇ ಬಿಸಾಕ್ತಿರಿ. ಇವಾಗ ಇದು ಗೊಟ್ಟ ಹಚ್ಚಕ್ ಬರಂಗಿಲ್ಲ ಇದು ಇಲ್ಲಿಗೆ. ನಮ್ಗಾದ್ರೆ ಹಿಂಗ್ ಕಡೆಯದಾದ್ರೆ ಬರ್ತದೆ. ಇಷ್ಟು ಬಲ್ತ್ರು ಸಾಲದು, ಇನ್ನೂ ಬಲ್ತಿರ್ಬೇಕು ಅಂತಾರೆ. ಈ ಗೊರಟು ಬೆಳೆದಿದೆಯಲ್ಲ ಇದು, ಆದ್ರೆ ಇನ್ನ ಒಳಗ್ ಇದಾಗಿರಂಗಿಲ್ಲ ರೀ. ಮುಟ್ಟಿ ನೋಡಿ, ಗಟ್ಟಿ ಇದೆಯಾ ನೋಡಿ? ಇಲ್ಲ, ಐತ್ರಿ. ಆದ್ರೂ ಕೂಡ ಇದು ಈ ಇಳಿಗ್ ಬರಂಗಿಲ್ಲ ರೀ. ನಮ್ಮ ಹುಡುಗಿಗೆ ಆದ್ರೆ ಬೇಸ್ ಬರ್ತದೆ. ಅಲ್ಲ, ಹೌದು. ಈ ಮಾವಿನಕಾಯಿ ಇನ್ನೂ ಬೆಳಿಬೇಕಾ? ನಿಮ್ ಕಡೆ ಉಪ್ಪಿನಕಾಯಿ ಹಾಕ್ಬೇಕಾ? ಇನ್ನ ಆಗ್ಬೇಕ್ರಿ. ಚಟ್ನಿ ಸೀಸನ್ನಾಗ ಹಾಕಿದ್ರೆ ಒಂದು ವರ್ಷ ಬರ್ತದ್ರಿ. ಓ, ಇದು ನಾವೇನಂತೀವಿ, ಇದಕ್ಕೆ ಉಪ್ಪಿನಕಾಯಿ ಅಂತೀವಿ. ಉಪ್ಪಿನಕಾಯಿ ನೀವೇನಂತೀರಿ? ಮಾವಿನಕಾಯಿ ಚಟ್ನಿ ಅಂತೀವಿ. ಈಗ ಸಿಪ್ಪೆ ಸಮೇತ ಹಾಕ್ತಿರಲ್ಲ, ಅದ್ರ ಜೊತೆ ಬುಡದಲ್ಲಿ ಕೆತ್ತೆ ಇರುತ್ತಲ್ಲ, ಅದು ಹಾಕ್ತೀರಾ? ಇದು ಹಾಕ್ಬೋದ್ರಿ. ಟೇಸ್ಟ್ ಇರ್ತೈತ್ರಿ, ಅಂದಾಗ ತಿನ್ನಕ್ಕೆ. ಎಲ್ಲ ರಸ ಆದಂಗ ಆಗತ್ತಲ್ರಿ, ಗಟ್ಟಿ ಬರ್ತೈತ್ರಿ. ಆಮೇಲೆ ಒಂಥರ ಕರ್ಗದಂಗ ಆಗತ್ತೆ. ಇರ್ತೈತ್ರಿ. ಸ್ವಲ್ಪ ತುಪ್ಪ, ಅನ್ನ, ಇವು ಮಾವಿನಕಾಯಿ ಚಟ್ನಿ ಹಾಕಿ ತಿಂದ್ರೆ ಇನ್ನ ಏನು ಬೇಕಿಲ್ಲ. ಹೌದಾ? ನಿಮ್ ಕಡೆ ಎಷ್ಟು ದೊಡ್ಡ ಹೆಚ್ಚಿರು ಒಂದ್ ಹೋಳು? ನಾವ್ ಇದ್ರಾಗ 2 ಮಾಡ್ತೀವಿ ಅಷ್ಟೇ. ಅಷ್ಟೇ. ಅಂದ್ರೆ ಅದು ಕರಗಬೇಕು, ಅವಾಗ ಇನ್ನೂ ಟೇಸ್ಟ್. ದೊಡ್ಡ ದೊಡ್ಡ ಹೋಳು ಇರ್ತಾವ, 2 ಮಾಡ್ತೀವಿ. ನಮ್ ಬಡನ ಅಷ್ಟು ತಿನ್ಲಾರ್ದಾರ ಇರ್ತಾರಲ್ರಿ, ಸಣ್ಣ ಸಣ್ಣ ಮಾಡಿ ಹಾಕ್ತಿವಿ. ಹುಡುಗರು ತಿಂತಿರ್ತಾವ, ವೇಸ್ಟ್ ಮಾಡ್ಬಿಡ್ತಾವ. ದೊಡ್ಡ ಹುಳ ಆದ್ರೆ ಹಿಂಗ್ ಸಣ್ಣವಾದ್ರೆ ತಿಂತಾವಂತ ಸಣ್ಣ ಸಣ್ಣ ಮಾಡ್ತೀವಿ. ಆದ್ರೆ ಹುಳಿ ಇರ್ಬೇಕಲ್ಲ ಮಾವಿನಕಾಯಿ? ನೋಡಿ, ಎಷ್ಟು ಹುಳಿ ಇರ್ತದೆ ಅಷ್ಟು ಚಟ್ನಿ ಚಲೋ ಆತತ್. ಮಾಡಿದ ತಕ್ಷಣನೇ ತಿನ್ಬೋದ ಇದು? ಹಂಗ ತಿನ್ಬೋದ್ರಿ. 1-2 ದಿವಸ ಆದ್ರೆ ಬೇಸ್ ಒಂದ್ ಸ್ವಲ್ಪ ಮಂಡಕ್ಕಿ ಒಗ್ಗರಣೆಗ, ಉಪ್ಪಿಟ್ನಾಗ ಹಿಂಗ್ ತಿಂತೀವ್ರಿ ಜಾಸ್ತಿ. ಯಾವ್ದನ್ನ ಇದು ಹಾಕದ? ಹಾಕ್ಯಂಡ್ ತಿಂತೀವ್ರಿ. ಈಗ ಹೆಚ್ಚಿದ್ದನ ಅಲ್ರಿ, ಇದು ಚಟ್ನಿ ಹಾಕಿತ್ತು ಈ ಚಟ್ನಿನ. ಅದು ಚೆನ್ನಾಗಿ ಬೆಳೆದಿದೆ ಅಲ್ಲ ಇದು? ಬೇಸ್ ಆಗತ್ರಿ, ಚಲೋ ಐತಿ. ಮೊಸರನ್ನಕ್ಕೂ ಹಾಕೊಂಡು ತಿಂತೀರಾ ಇದನ್ನ? ಮೊಸರನ್ನಕ್ಕೆ ಹಾಕ್ಯಂಡ್ ತಿಂತಾರೆ. ಈ ಮಾವಿನಕಾಯಿ ಸೈಡ್ ಇರುತ್ತೆ ನೋಡಿ, ಅದಷ್ಟು ತೆಗಿಬೇಕು. ಇದನ್ನು ಹಾಕಿದರೆ ಆ ಚಟ್ನಿ ಸ್ವಲ್ಪ ದಪ್ಪ ಬರುತ್ತೆ, ಹಾಗೆ ಕರಗು ಬರುತ್ತೆ, ತುಂಬ ರುಚಿ ಬರುತ್ತೆ. ನೀರಿಗೆ ಮುಟ್ಟಿಸ್ಬಾರ್ದ್ರಿ ಇದಕ್ಕೆ. ಪಾತ್ರೆ ಎಲ್ಲ ಕ್ಲೀನಾಗಿ ಒಣಗೆ ಇರಬೇಕು. ಒಣಗಿಸ್ಬೇಕ್ರಿ. ಡಬ್ಬೆ ಕೂಡ ಆಮೇಲೆ ಹಾಕ್ತಿರಲ್ರಿ, ಡಬ್ಬೆ ಕೂಡ ಬೇಸ್ ಕ್ಲೀನಾಗಿ ಒರೆಸಿ ಹಾಕ್ಬೇಕ್ರಿ. ಹೇಗೆ? ಒಂದು ಅಂದಾಜು ಅಂಜಾದ್ಮೇಲೆ. ಉಪ್ಪನ್ನು ಹುರಿಯೋದು ಬೇಡ? ಏನಿಲ್ಲ ರೀ. ನಮ್ಮಲ್ಲಾದ್ರೆ ಹುರಿತೀವಿ, ಹಾಳಾಗತ್ತೆ ಅಂತ. ಇಷ್ಟು ಉಪ್ಪು ರೀ. ನಂತರ ಆಮೇಲೆ ಸಾಸಿವೆ ಪುಡಿ ರೀ. ಸಾಸಿವೆ ಪುಡಿ ಸ್ವಲ್ಪ ಜಾಸ್ತಿ ಬೇಕಲ್ಲ? ಜಾಸ್ತಿ ಹಾಕ್ತಾರೆ. ಎಷ್ಟು ಸ್ಪೂನ್ ಹಾಕ್ತೀರಿ ಇದಕ್ಕೆ? ಒಂದು 3 ಸ್ಪೂನ್ ಹಾಕ್ತೇನೆ. ಸಾಸಿವೆನ ಹೇಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀರಾ? ಸ್ವಲ್ಪ ಉರಿಬೇಕ್ರಿ. ಉರಿದು ಆಮೇಲೆ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಯಬೇಕ್ರಿ. ಹಾಕ್ಯಂಡ್ಮಕ್ಕ ಅದು ಬೇಸ್ ಸಣ್ಣಗೆ ಆದ್ಮಕ್ಕ ಇದ್ರಾಗ ಕಲಸ್ಬೇಕ್ರಿ. ಬಟ್ಲೆ ಒಂದು ಬರ್ನಾಗ ಎತ್ಕೊಂಡು ಈಗ ಬೆಳ್ಳುಳ್ಳಿ ಹಾಕ್ತೇನ್ರಿ. ಬೆಳ್ಳುಳ್ಳಿ ಎಷ್ಟು ಹಾಕೊಂಡಿದ್ದೀರಾ? ಇದು ಕೂಡ ಟೇಸ್ಟ್ ಇರ್ತದ್ರಿ. ಹೌದಾ? ಒಬ್ಬೊಬ್ರು ಕಮ್ಮಿ ತಿಂತಾರಲ್ರಿ, ನಾನು ಇವಾಗ ಕಮ್ಮಿ ಹಾಕ್ಯಂಡೇನ್ರಿ. 1-2 ಸ್ಪೂನ್ ಹಾಕಿದ್ರಿ, ಒಂದು 3-4 ಗೆಡ್ಡೆ ಇರ್ಬೋದಲ್ಲ? ಆಯ್ತು. ಸ್ವಲ್ಪ ಮೆಂತ್ಯ ಪುಡಿ. ಮೆಂತ್ಯನೂ ಅದು ಹೆಂಗ್ ಪುಡಿ ಮಾಡಿದ್ದು? ಇದು ಸ್ವಲ್ಪ ಬೆಚ್ಚಗೆ ಮಾಡಿ ಹಿಂಗ ಪುಡಿ ಮಾಡೋದು. ಮೆಂತ್ಯದು ಸ್ವಲ್ಪ ಒಂದು
ಅರ್ಧ ಸ್ಪೂನು. ಜಾಸ್ತಿ ಹಾಕಿದ್ರೆ ಚಟ್ನಿ ಜಲ್ದಿ ಮೆತ್ತಗಾಗ್ಬಿಡ್ತದೆ. ಓ ಹೌದಾ? ಹಾಂ ಹಾಂ ಹಾಂ. ಖಾರ ಹಾಕ್ತೀನಿ. ಹಾಂ, ಇದು ಖಾರದ ಪುಡಿ. ಅವ್ರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಸ್ವಲ್ಪ ಖಾರನೇ ಇರ್ಬೇಕಾ? ಖಾರ ಇದ್ರೆ ಟೇಸ್ಟ್ ಇರ್ತದ್ರಿ. ಹಾಂ ಹಾಂ. ಅದು ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ತೀವಲ್ರಿ, ಹಾಂ ಹಾಂ, ಖಾರ ಕಮ್ಮಿ ಆಗ್ಬಿಡ್ತತ್ರಿ. ಅಲ್ಲಿ 2 ಕಾಲು ಹಾಕಿನ್ರಿ ಖಾರ. ಈಗ ಇದಕ್ಕೆ ಎಣ್ಣೆ ಎಷ್ಟು ಹಾಕ್ತೀರಾ? ಇದು ಎಲ್ಲ ಬೇರೆ ಎಷ್ಟು ಆಗ್ತೈತೆ ಕಲಸೋದು, ಕಲಸಿ ನೋಡಿದಂಗೆಲ್ಲ ಅರ್ಥ ಆಗ್ತದ್ರಿ. ಸ್ವಲ್ಪನೇ ಹಾಕ್ತಾ ಹೋಗ್ತೀರಾ? ಸ್ವಲ್ಪನೇ ಹಾಕ್ತೇವೆ. ಅವ್ ಇದು ಹಿಂಗ ಹಾಕಿ ಸ್ವಲ್ಪ ಕಲಸದ್ರಿ. ಕಲಸಿದ್ಮಾಕ ಅದು ಎಷ್ಟು ಬೇಕಾಗ್ತತಿ, ಇನ್ನು ಸ್ವಲ್ಪ ಬೇಕಂದ್ರೆ ಹಾಕ್ಬೋದ್ರಿ, ಇಲ್ಲ ಅಂದ್ರೆ ಹಿಂಗ್ ಕಲಸಿದ್ಮಾಕ ಗೊತ್ತಾಗತ್ರಿ ಅಂದಾಜು. ಎಣ್ಣೆ ಸನ್ಫ್ಲವರ್ ಆಯಿಲ್ ಹಾಕ್ಬೇಕಲ್ಲ? ಸನ್ಫ್ಲವರ್. ಶೇಂಗಾ ಹಾಕಿದ್ ಕೂಡ ಬರ್ತದ್ರಿ, ಶೇಂಗಾ ಎಣ್ಣೆ. ಹೌದಾ? ಶೇಂಗಾ ಎಣ್ಣೆ ಬರ್ತದ್ರಿ, ಎಳ್ಳಿನ ಎಣ್ಣೆ ಬರ್ತದಲ್ರಿ. ಎಳ್ಳೆಣ್ಣೆ ಅದು ಬರುತ್ತೆ. ಅದು ಒಳ್ಳೇದ್ರಿ. ಹೌದಾ? ನೀವು ಈಗ ಕಲ್ಸೋದು ನೋಡ್ರೆ ಬಾಯಲ್ಲಿ ನೀರು ಬರಂಗೆ ಆಗ್ತಿದೆ. ಎಣ್ಣೆ ಮೋಸ್ಟ್ಲಿ ಎಷ್ಟು ಬೇಕ್ರಿ? 1 ಬೌಲ್ ಬೇಕಾಗ್ತದ್ರಿ. ಈಗ 1 ಬೌಲ್ ಹಾಕಿದೀವಲ್ಲ, ಈಗ ಮತ್ತೆ ಅರ್ಧ ಬೌಲ್ ಹಾಕಿಟ್ಕೊಂಡಿದ್ರಿ. ಎಷ್ಟು ಕುಡಿಯತ್ ನೋಡ್ರಿ ಎಣ್ಣೆ, ಗೊತ್ತಾಗಲ್ಲ. ಸಾಸಿವೆ ಪುಡಿ ಹಾಕಿವಲ್ಲ, ಜಾಸ್ತಿ ನಮ್ಮಲ್ಲೆಲ್ಲ ಇಷ್ಟ ಹಾಕಲ್ಲ ಎಣ್ಣೆ, ಸ್ವಲ್ಪ. ಸ್ವಲ್ಪ ಎಣ್ಣೆ ಕಾಣ್ತಿದೆ ನೋಡಿ. ಎಣ್ಣೆ ಹಿಂಗೆ ಮ್ಯಾಲೆ ಎಷ್ಟು ನಿಂತಿರ್ತದ್ರಿ ಹಂಗ ಚಟ್ನಿ ಬಾಳಕಿ ಬರ್ತದ ನೋಡ್ರಿ. ಹೌದಾ? 1 ವರ್ಷ ಇದು ಏನಾಗಂಗಿಲ್ಲ. ಈಗ ಎಣ್ಣೆ ಹೊಳಿತಾ ಇದೆ ನೋಡಿ. ಬರ್ತಾ ಇದೆ ಘಮ ಘಮ ಪರಿಮಳ. ಅಲ್ರಿ ಇದು ಚಟ್ನಿ ಹಾಕೋ ಸೀಸನ್ ಅಲ್ಲ ಇವಾಗ. ಸುಮ್ಕೆ ಅವಾಗಿಂದ ಅವ್ಳು ಹಾಕ್ಯಂಡ್ ತಿನ್ನೋದು. ಇವಾಗ 1 ವರ್ಷದ ತಕನ ಇಡ್ಬೇಕಂದ್ರೆ ಅದು ಮುರ್ಗಾ ಮಳೆ ಅಂತಂದು ಬರ್ತದ್ರಿ. ಆ ಮಳೆ ಬಂದ ಮಕ್ಕನೇ ಅವಾಗ ಚಟ್ನಿ ಹಾಕ್ಬೇಕ್ರಿ. ಅಲ್ಲ, ಆ ಮಳೆಗೆ ಬಂದಾಗ ಮಾವಿನಕಾಯಿ ನೆಂದಿರುತ್ತಲ್ಲ, ಅಡಿಲ್ವಾ? ಇಲ್ಲ, ಇರ್ತಾವ್ರಿ, ಯಾವಾಗ ಸಿಗೋದ್ರಿ. ಹೌದಾ? ಅವಾಗ ಜಾಸ್ತಿ ನಿಮ್ ಕಡೆ? ನಿಮ್ ಕಡೆ ತುಂಬಾ ಮಾವಿನ ಮರ ಇದಾವ? ಫುಲ್ ಅದಾವ್ರಿ. ಹೌದಾ? ಅಂದ್ರೆ ಇದೇ ಮಾವಿನಕಾಯಿ ಚಟ್ನಿ ಮಾಡೋಂಥದ್ದು? ಆಯ್ತು ನೋಡ್ರಿ. ಹೌದಾ? ಮಾಡ್ಬಿಟ್ರಿ. ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿ ಮಾಡ್ಬಿಟ್ರಿ ಅಲ್ವಾ? ಇದೊಂದು ಹೊಸದಂತಾನೆ ಹೇಳ್ಬೋದು, ಯಾಕಂದ್ರೆ ನಾವು ಮಾಡೋದಕ್ಕೂ ನೀವು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದನ್ನ ಅನ್ನ ಕಲ್ಸ್ಕೊಬಹುದು, ಉಪ್ಪಿಟ್ಟಿಗೆ ನಂಚ್ಕೊಳಕ್ಕೆ, ಮಂಡಕ್ಕಿ ಒಗ್ಗರಣೆಗ ನಂಚ್ಕೋಬಹುದು, ಅವಲಕ್ಕಿ ಒಗ್ಗರಣೆಗ ನಂಚ್ಕೋಬಹುದು, ಎಲ್ಲದಕ್ಕೂ ಮಜ್ಜಿಗೆ ಅಂದಾಗ ಹಾಕ್ಕೋಬಹುದು. ಎಲ್ಲದಕ್ಕೂ ಟೇಸ್ಟ್ ಇರ್ತದೆ. ಇದನ್ನ ಹಾಕಿಡೋದು ಯಾವ್ದಕ್ಕೆ ಹಾಕ್ಬೇಕು? ಒಂದು ಪ್ಲಾಸ್ಟಿಕ್ ಡಬ್ಬ ಅಂತದ್ದು, ಭರಣಿ ಆಗ್ಲಿ ಡಬ್ಬ ಆಗ್ಲಿ, ನಿಮ್ಗೆ ಯಾವಾಗ ನೀವು ಮನೆಗೆ ಉಪಯೋಗಿಸ್ತೀರ ಅದಕ್ಕೆ ಹಾಕ್ಕೋಬಹುದು. ನೀವ್ ಎಷ್ಟು ದೊಡ್ಡ ಡಬ್ಬಿಲ್ ಮಾಡಿರ್ತೀರಿ ಇದನ್ನ? ನಾವು ಒಂದು 5 ಲೀಟರ್ ಡಬ್ಬಿ ಬರ್ತದಲ್ಲ, ಅದು ಫುಲ್ ಮಾಡ್ತೀವಿ. ಇದು ಮಾವಿನಕಾಯಿ ಮೆತ್ತಗಾಗಲ್ವಾ? ಏನಾಗಂಗಿಲ್ಲ, 1 ವರ್ಷನೂ ಹಾಗೆ ಇರುತ್ತೆ. ಒಂದೊಂದು ಕಾಯಿ ಮೇಲೆ ಓದ್ತದೆ, ಒಂದೊಂದು ಕಾಯಿ ಜಲ್ದಿ ಮೆತ್ತಗಾಗ್ಬಿಡ್ತಾರೆ, ಒಂದೊಂದು ಕಾಯಿ ಮೆತ್ತಗಾಗಂಗಿಲ್ಲ. ನೀವ್ ಹೆಂಗ್ ತಗೊಳ್ತೀರಿ ಅದನ್ನ? ಯಾವ ತರ ಕೇಳ್ತೀರಿ? ನಾವು ವರ್ಷ ಹಿಂಗ್ ಒಬ್ರು ತಾ ಕೇಳಿರ್ತೀವಲ್ರಿ, ಆ ಗಿಡದು ಹಂಗ್ ತಗೊಂತೀವಿ. ಸಣ್ಣ ಇರ್ತಾವ್ರಿ ನಮ್ ಕಾಯಿನು, ಹುಳಿ ಜಗ್ಗಿರ್ತಾವ್ರಿ, ಫುಲ್ ಹುಳಿ ಇರ್ತಾವ. ಅವೇನ್ ಚಟ್ನಿ ಬೇಸ್ ಬಾಳಕಿ ಬರದ್ರಿ. ಇವಾಗ ದೊಡ್ಡ ಅಂತೂ ಅಲ್ರಿ, ಚಟ್ನಿ ಬಾಳಕಿ ಬರಂಗಿಲ್ಲ, ಮೆತ್ತಗಾಗ್ಬಿಡ್ತದ್ರಿ. ಕಾಯಿಯನ್ನು ಚಟ್ನಿ ಜಾಸ್ತಿ ಆಗ್ತದ್ರಿ, ಅವ್ ಮೆತ್ತಗಾಗ್ಬಿಡ್ತಾವ. ಮೆತ್ತಗಾರ ತಿನ್ನಕ್ ಟೇಸ್ಟ್ ಇರಂಗಿಲ್ಲ, ಗಟ್ಟಿಗಿದ್ರೇನೆ ಟೇಸ್ಟ್ ಬರೋದು. ಹೌದಾ? ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು ನಿಮ್ಗೆ. ಒಂದು ಟೇಸ್ಟ್ ಕೊಡಿ, ಸಣ್ಣದು ಕೊಡಿ, ದೊಡ್ಡದು ಬೇಡ. ಅಂದ್ರೆ ಒಂದಿನ ಗಳಿಬೇಕು ನೀವು ಹೇಳಿದ್ರೆ. ಸ್ವಲ್ಪ ಒಂದೇ ಸಲ ಸಾಕ್ರಿ. ನೀವ್ ಹೇಳಿದ್ರಲ್ಲ, ನಾನೇನಾದ್ರು ಇದು ವಿಷ ಅಂದ್ರೆ ನಮ್ ಕಡೆ ಒಬ್ರು ಮುಟ್ಟೋದೇ ಇಲ್ಲ. ಸೇದ ಅಂತಾರಲ್ರಿ, ಸೇದ ಅಂತಾರ ಅಲ್ಲ, ಒಂದ್ ದಿವಸ ನೆನಿಬೇಕು. ನೆಂದು ತಿಂದ್ರೆ ಅಡ್ಡಿಲ್ಲ. ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ. ಇದನ್ನ ಮಲೆನಾಡಲ್ಲಿ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ. ಇದಕ್ಕೆ ಹಾಕೋ ಪದಾರ್ಥಗಳು ನಮಗೂ ಅವರಿಗೂ ಸ್ವಲ್ಪ ವ್ಯತ್ಯಾಸ. ಇದು ಸಹ ತುಂಬ ಟೇಸ್ಟಾಗಿರುತ್ತೆ. ನಾನೇ ಸ್ವತಃ ಇದನ್ನು ತಿಂದು ನೋಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾದರೆ ಮಲೆನಾಡೋರು ಕೊಬ್ಬರಿ ಎಣ್ಣೆ ಸಹಿತ ಉಪಯೋಗಿಸ್ಬೋದು. ಇದಕ್ಕೆ ಉಪಯೋಗಿಸೋ ಮಾವಿನಕಾಯಿ ಸಹಿತ ಎಷ್ಟು ಬಲ್ತಿರಬೇಕು ಅಂತ ನಮ್ಗೆ ಹೇಳಿದ್ದಾರೆ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.